ಎಲ್ಲರಿಗೂ ನಮಸ್ಕಾರ. ಬರವಣಿಗೆಯ ಲೋಕ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಅಕ್ಷರಮಾಲೆಗಳನ್ನು ಸರಿಯಾಗಿ ಹೇಗೆ ಬರೆಯಬೇಕು ಅನ್ನೋದನ್ನು ತಿಳಿಯೋಣ. ಅಕ್ಷರಗಳನ್ನ ಬರೆಯೋದಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳು ಅಂದರೆ ಈ ರೀತಿಯ ರೂಲ್ಡ್ ಪೇಪರ್. ಇದು A4 ಸೈಜ್ ಹಾಳೆಗೆ ನಾನು ರೂಲ್ಡ್ ಹಾಕಿ ಇಟ್ಕೊಂಡಿರೋದು. ಇದಿಲ್ಲ ಅಂದರೆ ಈ ರೀತಿಯ ರೂಲ್ಡ್ ಬುಕ್ ಎಲ್ಲರ ಹತ್ರನೂ ಇರುತ್ತೆ, ಇದು ಕೂಡ ಒಳ್ಳೆಯದು. ಇದ್ರ ಬದಲು ಕನ್ನಡ ಕಾಪಿ ರೈಟಿಂಗ್ ಅಂತ ಸಿಗುತ್ತೆ ಸ್ಟೋರ್ಗಳಲ್ಲಿ, ಅಂದರೆ ಬುಕ್ ಸ್ಟೋರ್ಗಳಲ್ಲಿ, ಅದು ಕೂಡ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಪೆನ್ಸಿಲು. ಇದಿಷ್ಟು ನಮಗೆ ವರ್ಣಮಾಲಾಕ್ಷರಗಳನ್ನ ಬರೆಯೋದಕ್ಕೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳು. ಕನ್ನಡ ವರ್ಣಮಾಲೆ. ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ ಅಂ ಅಹ. ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ನ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಲ. ನೋಡಿದ್ರಿ ಅಲ್ಲ, ಇದಿಷ್ಟು ನಮ್ಮ ಕನ್ನಡ ವರ್ಣಮಾಲೆಗಳನ್ನ ನಾವು ಯಾವ ರೀತಿ ಒಂದೇ ಸಮವಾಗಿ ದುಂಡಾಗಿ ಬರಿಬೇಕು, ಯಾವುದೇ ರೀತಿ ತಪ್ಪುಗಳಿಲ್ದಂಗೆ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಇದೊಂದು ಪುಟ್ಟ ವಿಡಿಯೋ ಆಗಿತ್ತು. ಮತ್ತೊಂದು ವಿಷಯ ಏನಂತಂದರೆ, ಕೆಲವೊಬ್ಬರು ಮಕ್ಕಳು ಅಥವಾ SSLC PUC ಮಾಡ್ತಾ ಇರೋವಂಥ ಮಕ್ಕಳಾಗಿದ್ರು ಕೂಡ ಅವರು ತಮ್ಮ ಹ್ಯಾಂಡ್ ರೈಟಿಂಗ್ನ ಯಾವ ರೀತಿ ಹಾಳು ಮಾಡ್ಕೊತಾರೆ ಅಂದರೆ, ಒಂದೊಂದು ಸಲ ಮೊದಲನೇ ಅಕ್ಷರ ತುಂಬ ದಪ್ಪ ಬರೀತಾರೆ, ಎರಡನೇ ಅಕ್ಷರ ಕಾಣೋದೇ ಇಲ್ಲ. ಮೊದಲನೇ ಅಕ್ಷರಕ್ಕೂ ಎರಡನೇ ಅಕ್ಷರಕ್ಕೂ ಸಂಬಂಧನೇ ಇಲ್ಲ, ಆ ರೀತಿಯಾಗಿ ಬರೀತಾರೆ. ಮತ್ತೊಂದೊಂದು ಸಲ ಏನು ಮಾಡ್ತಾರೆ, ಪುಟ್ಟದಾಗಿ ಮೊದಲನೇ ಅಕ್ಷರ ಬರೆದು ದೊಡ್ಡದಾಗಿ ಎರಡನೇ ಅಕ್ಷರ ಬರೀತಾರೆ. ಇದೆಲ್ಲ ರಾಂಗ್. ಏನಂದರೆ, ನಮ್ಮ ಅಕ್ಷರಗಳು ದುಂಡಾಗಿ ಹಾಗೂ
ಅಂದವಾಗಿ ಕಾಣಬೇಕು ಅಂದರೆ ಎರಡೂ ಅಕ್ಷರಗಳು ಅಥವಾ ನಾವು ಬರೆಯುವಂಥ ಯಾವುದೇ ಪದ ಆದ್ರೂ ಅದರ ಗಾತ್ರ ಒಂದೇ ರೀತಿಯಾಗಿರಬೇಕು. ನಾವು ಬರಿಬೇಕಾದ್ರೆ ಅಪ್ಪ ನೋಡಿ, ಈ ಪದ ಎರಡು ಒಂದೇ ಸಮವಾಗಿ ಒಂದೇ ಗಾತ್ರದಲ್ಲಿ ಈ ಎರಡು ಪದ ಇದೆ. ಆದ್ದರಿಂದ ನಾವು ಈ ಎರಡನ್ನು ಪದನೂ ಅಪ್ಪ ಅಂತ ನಾವು ಕೂಡಿಸಿ ಹೇಳ್ಬೋದು. ಅದೇ ರೀತಿ ನೀವು ಒಂದೊಂದ್ಸಲ ಬರಿಬೋದು, ಈ ಥರ ಬರೆದು ತುಂಬ ಚಿಕ್ಕದಾಗಿ ಪಾವತ್ತು ಕೂಡ ಅಂದರೆ ಒತ್ತಕ್ಷರನೂ ಕೂಡ ತುಂಬ ಚಿಕ್ಕದಾಗಿ ಬರೆದಾಗ ಓದಬೇಕಾದ್ರೆ ನಾವು ಯಾವ ಪದ ಓದಬೇಕು ಅಥವಾ ಈ ಬರೆದಿರೋ ಚಿಕ್ಕ ಪದ ಯಾವುದು ಅಂತ ಕೂಡ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಬೇಕಾಗಿರೋದು ಏನಂತಂದರೆ ಮೊದಲು ಬರಿಬೇಕಾಗಿರೋಂಥ ಅಕ್ಷರಗಳನ್ನ ನಾವು ದುಂಡಾಗಿ ಬರಿಬೇಕು. ನಿಮ್ಮ ಎಕ್ಸಾಮ್ಗಳಾಗಲಿ ಅಥವಾ ನಿಮ್ಮ ನೋಟ್ಸ್ಗಳನ್ನಾಗಲಿ ಬರಿಬೇಕಾದ್ರೆ ನಿಮ್ಮ ಅಕ್ಷರಗಳು ದುಂಡಾಗಿದ್ದರೆ ಮಾತ್ರ ನೀವು ನೋಟ್ಸ್ಗಳನ್ನ ಓದ್ಕೊಂಡು ಎಕ್ಸಾಮ್ಗೆ ತಯಾರಾಗ್ಬೋದು. ಎಕ್ಸಾಮಲ್ಲಿ ನೀವು ದುಂಡಾಗಿ ನಿಮ್ಮ ಅಕ್ಷರಗಳನ್ನ ಚೆನ್ನಾಗಿ ಬರೆದ್ರಿ ಅಂತಂದರೆ ಅದಕ್ಕೂ ಕೂಡ ಒಂದೊಂದು ಸಲ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಏನಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಅಂದರೆ. ಆದ್ದರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ದಿನಕ್ಕೆ ಇಲ್ಲ ಅಂದರೂ ಒಂದು 10 ನಿಮಿಷನಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ರೂಲ್ ಪೇಪರ್ಲಾದರೂ ಕೂಡ ಬರೀರಿ ಅಥವಾ ಕನ್ನಡ ಕಾಪಿ ರೈಟಿಂಗ್ ಅಂತ ಬರುತ್ತಲ್ಲ ಅದನ್ನು ತೊಗೊಂಡು ಕೂಡ ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ 10 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಅಕ್ಷರಗಳನ್ನ ಇಂಪ್ರೂವ್ಮೆಂಟ್ ನಿಮಗೆ ಗೊತ್ತಾಗುತ್ತೆ. ನೀವು ನಮ್ಮ ಈ ಕನ್ನಡ ವರ್ಣಮಾಲಾಕ್ಷರಗಳನ್ನು ನೀಟಾಗಿ ಬರೆದು ಅದರಿಂದ ಬರುವಂಥ ಪದಗಳನ್ನ ನೀವು ಒಂದೇ ಸಮವಾಗಿ 2 ಪದ 3 ಪದದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದು ನನ್ನ ಪುಟ್ಟ ಬರವಣಿಗೆಯ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಉಪಯೋಗ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಅವರು ಕೂಡ ತಮ್ಮ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೊಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ತಪ್ಪದೇ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.